ಒಕ್ಕಲಿಗ ಪ್ರೀಮಿಯರ್ ಲೀಗ್ಗೆ, ಒಕ್ಕಲಿಗ ಪ್ರೀಮಿಯರ್ ಲೀಗ್ಗೆ, ಒಕ್ಕಲಿಗ ವಿರೋಧಿ ರಾಜಕಾರಣಿಗಳಿಗೆ, ಒಕ್ಕಲಿಗ ವಿರೋಧಿ ರಾಜಕಾರಣಿಗಳಿಗೆ. ಸ್ನೇಹಿತರೆ, ಈಗಾಗಲೇ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ತರುವಲ್ಲಿ ಬಿಜೆಪಿ ಪಕ್ಷದ ಪಾತ್ರ ಬಹು ಮುಖ್ಯವಾಗಿತ್ತು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಸನ್ಮಾನ್ಯ ಸಿ ಟಿ ರವಿಯವರು. ಸಿ ಟಿ ರವಿಯವರು 4 ಬಾರಿ ಶಾಸಕರಾಗಿ, ಸಚಿವರಾಗಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಉತ್ತಮ ಸೇವೆ ಮಾಡಿ ಸಂಘಟನಾ ಚತುರ ಅನ್ನೋದನ್ನೇ ತೋರಿಸ್ಕೊಟ್ಟಿದ್ರು. ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಸಿ ಟಿ ರವಿ ಅಂದರೆ ತಟ್ಟನೆ ಒಂದು ಪರಿಚಯ ಮಾಡುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡಿರೋದು ಸಿ ಟಿ ರವಿಯವರು. ಆ ಸಿ ಟಿ ರವಿಯವರಿಗೆ ಇತ್ತೀಚೆಗೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ರಾಜ್ಯದ ಪ್ರಭಾವಿ ನಾಯಕರುಗಳು ಯಾರು ಕೂಡ ಕ್ಷೇತ್ರಕ್ಕೆ ಬಾರದೆ ಅವರನ್ನು ಸೋಲಿಸುವಂಥ ಕೆಲಸ ಮಾಡಿದರು. ಆದರೂ ಕೂಡ ಅವರು ಸ್ವಂತ ಶಕ್ತಿಯಿಂದ ಸುಮಾರು 75,000 ಮತಗಳನ್ನು ಪಡೆದು ಕೆಲವೇ ಒಂದು ಮತಗಳ ಅಂತರದಿಂದ ಸೋಲು ಅನುಭವಿಸೋಕ್ಕಾಯಿತು. ಆದರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅವರನ್ನು ತುಂಬ ಕಡೆಗಣಿಸೋದು ನಮಗೆ ಕಾಣ್ತಾ ಇದೆ. ಅದ್ರ ಜೊತೆಗೆ 2 ಬಾರಿ ಸಂಸದರಾಗಿ, ಉತ್ತಮ ಸಂಘಟಕ, 2 ಬಾರಿ ಸಂಸದರಾಗಿ ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆಯನ್ನು ತುಂಬ ಅಚ್ಚುಕಟ್ಟಾಗಿ ಇಡೀ ದೇಶನೇ ನಿಬ್ಬೆರಗಾಗೋ ರೀತಿಯಲ್ಲಿ ಅವರು ಒಂದು ರಸ್ತೆ ನಿರ್ಮಾಣ ಮಾಡಿಕೊಟ್ರು. ಅದ್ರ ಜೊತೆಗೆ ರೈಲ್ವೆ ಸಂಪರ್ಕನ ರಾಜ್ಯ ಮತ್ತು ಅಂತಾರಾಜ್ಯಕ್ಕೂ ಕೂಡ ರೈಲ್ವೆ ಸಂಪರ್ಕವನ್ನು ಕೂಡ ಕಲ್ಪಿಸ್ಕೊಟ್ಟು ಸುಮಾರು ಫೇಸ್ಬುಕ್ನಲ್ಲಿ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ಪ್ರತಾಪ್ ಸಿಂಹ ಅವ್ರನ್ನ. ಈ ರೀತಿ ನಮ್ಮ ಒಕ್ಕಲಿಗರಿಗೆ ಏನಾಗಿದೆ ಅಂತಂದರೆ, ಆ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ಅವರು ಬೆಳೆಯೋದಕ್ಕೋಸ್ಕರ, ಅವ್ರ ಮಕ್ಕಳನ್ನು ಬೆಳೆಸೋದಕ್ಕೋಸ್ಕರ ನಮ್ಮ ಒಕ್ಕಲಿಗ ನಾಯಕರುಗಳನ್ನ ಕಡೆಗಣಿಸ್ತಿದ್ದಾರೆ. ಇದಾಗಬಾರ್ದು. ಮುಂದಿನ ದಿನಗಳಲ್ಲಿ ಈ ನಾಯಕರುಗಳಿಗೆ, ಸಿ ಟಿ ರವಿಯವರಿಗೆ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಉತ್ತಮವನ್ನು ಸ್ಥಾನಮಾನ ಕೊಡಬೇಕು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಅವರೇ ಅಭ್ಯರ್ಥಿ ಅಂತೇಳಿ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದರು. ಆದ ನಿರೀಕ್ಷೆ ಹುಸಿ ಆಯಿತು. ಅದ್ರ ಜೊತೆಗೆ ಪ್ರೀತಮ್ ಗೌಡರಿಗೂ ಕೂಡ ಅನ್ಯಾಯ ಆಗಿದೆ. ಈ ಥರ ಒಬ್ಬರು ಬಿಟ್ಟು ಒಬ್ಬರು ಈ ಥರ ಇವರಿಗೆ ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ, ಎಲ್ಲಾದರೂ ಒಂದು ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ಸಿ ಟಿ ರವಿ ಬೇಕು, ಪ್ರತಾಪ್ ಸಿಂಹ ಬೇಕು. ಈ ಸೀಟ್ ಕೊಡೋ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಅಸಡ್ಡೆ ತೋರಿಸ್ತಾ ಇದ್ದೀರಾ? ದಯಮಾಡಿ ಇಂಥ ಕೆಲಸ ಆಗಬಾರ್ದು ಅಂತೇಳಿ ನಾವು ಈ ಒಕ್ಕಲಿಗ ವೇದಿಕೆಯಿಂದ ಒತ್ತಾಯ ಮಾಡ್ತೇವೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.